ಸೊ ಬಿಡುಗಡೆಗೂ ಮೊದಲು ನಮ್ಮ ಉದ್ಯಮದ ಅದು ಚಿತ್ರೋದ್ಯಮದ 3 ರತ್ನಗಳನ್ನು ಇತ್ತೀಚೆಗಷ್ಟೇ ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ. 1 ನಿಮಿಷ. ತುಂಬ ಸಹಾಯ ಮಾಡ್ತಾ ಬಂದಿರೋ ನಾಗಾರ್ಜುನ ಶರ್ಮಾ, ಅಂದರೆ ಸಹಾಯ ಅಂತಲೇ ಹೇಳ್ಬೇಕಾದ್ರೆ ಅವರು ಎಷ್ಟೇ ದೊಡ್ಡ ಕವಿಗಳಾದರೂ ಸಹಾಯ ತುಂಬ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಅವ್ರ ಕಂದಮ್ಮ ಇವತ್ತು ನಮ್ಮ ಪ್ರೆಸ್ ಮೀಟಿಂಗ್ ಬಂದಿದ್ದಾರೆ. ಸೊ ನಾಗಾರ್ಜುನ ಶರ್ಮಾ ಮತ್ತು ಅವ್ರ ಕಂದಮ್ಮ ಇಬ್ಬರು ಸೇರಿ ಕಂದಮ್ಮ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಾಗಾರ್ಜುನ ಶರ್ಮಾ ದಯವಿಟ್ಟು ಬನ್ನಿ. ಎಸ್ ಬನ್ನಿ, ಇಲ್ಲ ಇಬ್ಬರೇ ಇವತ್ತು ನಮ್ಮ ಕಡೆಯಿಂದ ನಮ್ಮನ್ನು ಬಿಡಿಸ್ಕೊಡಿ. ಸೆಂಟ್ರ್ ಬನ್ನಿ ನಾಗರಾಜ್, ಒಬ್ಬರೇ ಇಷ್ಟು ದಿವಸ ಒಬ್ಬರೇ ನಿಂತ್ಕೊತಾ ಇದ್ದೀರಿ, ಇಬ್ಬರು ಜೋಡಿ ಕೊಟ್ಟಿದ್ದೀವಿ. ಬನ್ನಿ. ಈ ಕಡೆ ಇಬ್ಬರು ಮೈಕು ಕನ್ನಮ್ಮ ಸಾಂಗ್ ರಿಲೀಸ್. ಇಲ್ಲಿ ಮೇಡಮ್ ಹತ್ರ ಬನ್ನಿ, ಈ ಕಡೆ ಬನ್ನಿ. ನಿರ್ದೇಶಕರು ಆಲ್ಮೋಸ್ಟ್ ಸುಸ್ತಾಗ್ಬಿಟ್ಟಿರ್ತಾರೆ, ಅವ್ರಿಗೇನು ತಲೆ ಓಡಲ್ಲ. ಶೂಟಿಂಗು, ಎಲ್ಲಾದರೂ ಪರ್ಫಾರ್ಮೆನ್ಸ್ ತೆಗೆಯೋದು ಅದೆಲ್ಲ ಮುಗಿದ್ಮೇಲೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ನಮ್ಮ ತಲೆ ಓಡ್ತಾನೆ ಇರೋಲ್ಲ. ಅವಾಗ ನಮಗೆ ಮತ್ತೆ ಜೀವ ಕೊಡೋದು ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಲಿರಿಸಿಸ್ಟ್ ಯಾವಾಗಲೂ. ಆ ವಿಷಯದಲ್ಲಿ ನಾನು ಫ್ರಮ್ ದ ಸಲಗಾಯಿಂದನೂ ಅದೆಷ್ಟು ಜನ್ಮದ್ದು ಸುಮ್ಮನೆ ಉತ್ಪ್ರೇಕ್ಷೆಗಳಾದಲ್ಲ, ಮುಖಸ್ತುತಿಗಳಾದಲ್ಲ, ನಿಮ್ಮಿಬ್ಬರಿಗೆ ಗೊತ್ತಿಲ್ಲ. ನಮ್ಮ ತಾಯಿ ಯಾವಾಗಲೂ ಆಶೀರ್ವಾದ ಮಾಡಿದ್ರು, ನೀವು ಒಳ್ಳೇದಾಗತ್ತೆ ಸುಮ್ಮನೆ ಅಂತ. ಹಂಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಮ ತಾಯಿ ಆಶೀರ್ವಾದನೇ ಇವರಿಬ್ಬರು ನನಗೆ ಸಲಗಾಯಿಂದ ಕರ್ಕೊಂಡು ಬರ್ತಾರೆ. ಹಾಗಾಗಿ ಚರಂಡಿ ಮತ್ತು ನಾಗಾರ್ಜುನ ಶರ್ಮಾ, ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ. ನಾವೇನೇ ಮಾಡಿದ್ರು ಚೆನ್ನಾಗಿ ಆಗ್ತಾ ಇರೋದಕ್ಕೆ ನೀವಿಬ್ಬರೇ ಮೇನ್ ಕಾರಣ. ಒಂದ್ಸರಿ ಶೂಟಿಂಗ್ ಮುಗಿದೋಯ್ತು ನಮ್ಮ ಕತೆ, ತಲೆ ಓಡೋಣ ನಮಗೆ, ನಂಬಾಗ್ಬಿಟ್ಟಿರುತ್ತೆ, ಗೊತ್ತಾಗಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ. ಅವ್ರು ನಾವು ಹೇಳಿದಾಗ ಅದಕ್ಕೆ ಬದುಕನ್ನ ಕಟ್ಕೊಡ್ತೀರ ಮತ್ತೆ ಎಲ್ಲ. ಹಾಗಾಗಿ ಈ ಕ್ರೆಡಿಟ್ಸು ಅಥವಾ ಏನೇ ಆಗಲಿ ನಿಮಗೆ, ನಿಮ್ಮ ಮ್ಯೂಸಿಕ್ಗೆ ಮತ್ತು ನಿಮ್ಮ ಬರವಣಿಗೆಗೆ ಯಾವತ್ತೂ ನನ್ನ ಕಡೆಯಿಂದ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮಿಕ್ಕಿದ್ದು ನೀವು ಹೇಳಬೇಕು. ನನಗೂ ನನ್ನ ಮಗಳಿಗೂ ಒಂದು ಗಲಾಟೆ ಆಯಿತು, ಅಂದರೆ ಪ್ರೀತಿಯಿಂದ ಚಿನ್ನಮ್ಮ ಕಂದಮ್ಮ ಹಾಡಿಗೆ ನಾನು ರೇಗಿಸ್ತಿದ್ದೆ, ಏನಮ್ಮ ನನಗೆ ಇಷ್ಟ ಆಗಿರೋ ಪದ ಎಲ್ಲ ನಿಮ್ಮ ಮೇಲೆ ಹಾಕಿ ಬರ್ಸಿದ್ದೀನಿ ಅಂತ. ಸುಂದರಪ್ಪ ನೀನು ನನ್ನ ಮೊದಲೇ ಕರೆದಿದ್ಯಾ ಅಂತ ಕ್ಯೂಟಾಗಿ ಕೇಳ್ತಿದ್ವಿ. ಹೌದು, ಎಲ್ಲ ತಂದೆ, ಎಲ್ಲ ಮಕ್ಕಳು, ಎಲ್ಲ ಪ್ರೀತಿ ಮಾಡೋರನ್ನ ಚಿನ್ನಮ್ಮ, ಕಂದಮ್ಮ, ಮುದ್ದಮ್ಮ, ಬಂಗಾರಿ ಅಂತ ಕರೆಯೋದು ಸರ್ವೇ ಸಾಮಾನ್ಯ. ಅದನ್ನೇ ಬೇಸಾಗಿಟ್ಕೊಂಡು ಸಾಂಗ್ ಮಾಡೋಣ ಅಂತ ನಾಗಾರ್ಜುನ ಅವರು, ಚರಣ್ ಅವರು ನಾವು ಕೂತು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಮಿಕ್ಕಿದ ತಾವು ಪ್ರಶ್ನೆ ಕೇಳ್ಬೋದು, ನಾವು ಉತ್ತರ ಕೊಡ್ತೀವಿ, ತಾವಿಬ್ಬರು ಮಾತಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ವಿಜಿ ಸರ್. ಅಂದರೆ ಇಷ್ಟು ನಮಗೆ ಸ್ಪೇಸ್, ಇಷ್ಟು ಎಂಕರೇಜ್ಮೆಂಟ್, ಇಷ್ಟು ಒಳ್ಳೆ ರಿಸೋರ್ಸಸ್ ಎಲ್ಲ ನಮ್ಗೆ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಎವ್ರಿಥಿಂಗ್. ನಾನು ನಿಮಗೆ ಚಿರಋಣಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಟೀಮಲ್ಲಿ ವರ್ಕ್ ಮಾಡಿದ ಎಲ್ಲರಿಗೂ. ನಾಗಾರ್ಜುನ್ ಥ್ಯಾಂಕ್ ಯು ಸೋ ಮಚ್. ಸಂಜೀತ್ ಹೆಗ್ಡೆ ಬಾ ಹಠ ಮಾಡಿಬಿಟ್ಟೆ ನಾನು, ಸಂಜೀತ್ ಹೆಗ್ಡೆ ಅದೇ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದ್ಸಲ ಸಂಜೀತ್ ಹೆಗ್ಡೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ತಾರೆ, ಬಟ್ ಏನಂದರೆ ನಮ್ಗೆ ಈ ಥರ ವಾತಾವರಣ ಕಲ್ಪಿಸ್ಕೊಡೋದು ಸರ್.
ಆ ವಾತಾವರಣ ಸೃಷ್ಟಿಸಿಲ್ಲ ಅಂದರೆ ನಮಗೆ ಒಂದು ಸರಳ ಒಂದು ಭೀಮಾ ಸಿಟಿ ಲೈಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸರ್ ನಮ್ಮ ಮೇಲೆ ಇಟ್ಟಿರೋ ಟ್ರಸ್ಟ್, ನಮ್ಮ ಮೇಲೆ ಇಟ್ಟಿರೋ ಆ ನಂಬಿಕೆ ಜೊತೆಗೆ ಅವ್ರು ಕೊಡೋ ಫ್ರೀಡಮ್ ನಾವು ಯಾವಾಗಲೂ ಇನ್ನೇನು ಮಾಡ್ಬೋದು ಅನ್ನೋ ಒಂದು ಥಾಟ್ ಎಕ್ಸ್ಟ್ರಾನೇ ನಮಗೆ ಓಡ್ತಾ ಇರುತ್ತೆ. ಇದರ ಜೊತೆಗೆ ನಾನು ಸರ್ಗೆ ಸರ್ ನಾವು ಚಿರುಣಿಯಾಗಿರ್ತೀವಿ ಸರ್. ಅದ್ರ ಜೊತೆಗೆ ನಾನು ಚರಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾರಲ್ಲ. ಆ್ಯಂಡ್ ಥ್ಯಾಂಕ್ಸ್ ಹೇಳೋಕೆ ಅವ್ರಿಗೆ ಅಂದರೆ ಅದು ಪದಾನೇ ಅಲ್ಲ. ಯಾಕಂದರೆ ನಿಗೂಢದಿಂದ ಇಲ್ಲಿ ತನಕ ಚರಣ್ ಸರ್ ಅವರು ಯಾವುದೇ ಟ್ಯೂನ್ ಮಾಡಲಿ ನನಗೆ ಈಗ ಬರ್ದ್ಬಿಡಿ ನೀವು ಅಂತ ಫಸ್ಟ್ ಸೆಂಟೆನ್ಸ್ ಅವ್ರ ಬಾಯಿಂದ ಬರುತ್ತೆ. ಸೊ ಆ ಟ್ರಸ್ಟ್ ಯಾವತ್ತೂ ಸರ್ ಹಿಂಗೆ ಉಳಿಸ್ಕೊತೀನಿ. ಅದ್ರ ಜೊತೆಗೆ ನಮ್ಮಿಂದ ಎಲ್ಲ ಕಂದಮ್ಮಗಳಿಗೆ ಈ ಕಂದಮ್ಮ, ಸೊ ನೀವು ನಿಮ್ಮ ಕಂದಮ್ಮಗಳನ್ನ ಈ ಸಾಂಗಲ್ಲಿ ನೋಡಬೇಕು ಅಂತ ನನ್ನ ಆಮೇಲೆ ಸಿಟಿ ಲೈಕ್ಸ್ ಟೀಮ್ನ ರಿಕ್ವೆಸ್ಟ್. ಥ್ಯಾಂಕ್ ಯು. ಮತ್ತೆ ಈಗ ನೀವು ಕಂದ ಮತ್ತೆ ಕನ್ನಡ ಇಬ್ರು ಬೇರೆ ಬಂದ್ರೆ ಎಸ್ ಕಂದಮ್ಮಲ್ಲ ಮಾತಾಡಿದೆ. ಕಂದಮ್ಮ ಸಾಂಗು ನನಗೆ ತುಂಬ ಇಷ್ಟವಾದ ಒಂದು ಸಾಂಗ್ ಇದು. ಆಮೇಲೆ ಚರಣ್ ಅವರು, ನಾಗಾರ್ಜುನ ಶರ್ಮಾ ಅವರು, ಆಮೇಲೆ ವಿಜಯ್ ಸರ್ 3 ಜನ ಸೇರಿದ್ರೆ ಒಳ್ಳೆ ಸಾಂಗ್ ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು ಅಂತ ಅನಿಸುತ್ತೆ. ಜೊತೆಗೆ ಸಂಚಿತ್ ಹೆಗ್ಡೆ ನನ್ನ ಸಿನಿಮಾಗೆ ಒಂದೇ ಸಾಂಗ್ ಹಾಡಿದ್ರು. ಸೊ ನಾನು ಕಾಯ್ತಾ ಇರ್ತೀನಿ ಯಾವಾಗ ಹಾಡ್ತಾ ಇರುತ್ತೆ. ಸೊ ಈ ಸಾಂಗ್ ಕಂದಮ್ಮ ಹಾಡಿದ್ರು, ಕೇಳಿ ತುಂಬ ಖುಷಿ ಆಯಿತು. ಶೂಟಿಂಗ್ ಮಾಡೋಕ್ಕೂ ಅಷ್ಟೇ ಖುಷಿ ಆಯಿತು, ಯಾಕಂದರೆ 4 ದಿನ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾನೆ ಇದ್ವಿ. ಅದರಿಂದ ಅನ್ಸುತ್ತೆ ನಮ್ಮ ಎಕ್ಸ್ಪ್ರೆಷನ್ಸು ಆಮೇಲೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಸರ್ಗೆ ಸ್ಟಾರ್ಟಿಂದ ಹೇಳಿದ್ದೆ, ನಮ್ಮ ಇಡೀ ಸಿಟಿ ಲೈಟ್ಸ್ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಬಂದು ಕಂದಮ್ಮ ಕಂದಮ್ಮ. ಇಲ್ಲ, ಯಾರು ಹೋಗ್ಬೇಡಿ, ಫಸ್ಟ್ ನನಗೆ ಹೇಳ್ಬೇಕು ಅವರು, ಆಮೇಲೆ ಚರಣ್ ಹೇಳ್ಬೇಕು. ಅದೇ ನಾನು ತಾನೇ ಇದು ಹೇಳಿದೆ ಅಲ್ವಾ ಚರಣ್? ಚರಣ್ ತಗೋಬೇಡ, ಹಾಂ ಹೇಳಿ ಅದನ್ನೇ. I'll get there, sir. And Nagarjun sir with lyrics, so thank you so much. Beautiful lyrics. My favorite line bandu Beda Kanda Ninage Alankara Nine Tane Bangara. It is so beautiful. And special mention Appane Keli Kandama anta barsiದ್ದು. And ಆ ಲೈನ್ ಕೂಡ ಅಪ್ಪನೇ ಬರ್ಸಿದ್ದು, ಬೇಡ ಕಂದ ನಿನಗೆ ಅಲಂಕಾರ ಅಂತ. ಇಟ್ ಇಸ್ ಐ ಆಮ್ ವೆರಿ ಫಾರ್ಚುನೇಟ್. ನನ್ನ ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಿರೋದು ನನ್ನ ಅದೃಷ್ಟ. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ಈಸಿ. ನಾನು ಹೊಸಬ್ಳು, ನನಗೆಲ್ಲ ಹೊಸ್ತು, ಬಟ್ ಅವ್ರು ನನ್ನ ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮಗೆ ಎಲ್ರಿಗೂ ಎಷ್ಟು ಇಷ್ಟ ಆಗುತ್ತೆ ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಮ್ಮ ಸಿನಿಮಾದ ಮೇನ್ ವಿಲನ್ ಬಂದಿದ್ದಾರೆ ಶ್ರೀನಿವಾಸ್. ಬನ್ನಿ, ದಯವಿಟ್ಟು ಓಡ್ ಬನ್ನಿ, ಟೈಮ್ ಇಲ್ಲ, ಬನ್ನಿ ಪ್ಲೀಸ್ ಬನ್ನಿ, ಬೇಕಾಗಲಿಲ್ಲ. ಮತ್ತು ಇನ್ನೊಂದು ಮುಖ್ಯ ಪಾತ್ರಧಾರಿ ನನ್ನ ಪ್ರೀತಿಯ ದೊಡ್ಡ ನಟ. ಬನ್ನಿ, ನಿಮ್ಮ ಬಗ್ಗೆ 2 ಮಾತಾಡಬೇಕು, ಜಲ್ದಿ ಮುಗಿಸೋಣ. ಬಾಕಲ್ಲ ಇಲ್ಲಿ ಬಂದಿರೋರಿಗೆಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ವಿಜಯ್ ಸರ್ ನಮಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಚಿತ್ರದಲ್ಲಿ ನಮಗೆ ಅವಕಾಶವನ್ನು ಕೊಟ್ಟವ್ರೆ. ಕೊಟ್ಟಿರೋಂಥ ಅವಕಾಶದಲ್ಲಿ ನಮ್ಮ ಒಂದು ನಟನೆ ನನ್ನ ಕೈಯಲ್ಲಿ ಮಾಡಿಸೋರೆ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ. ಅಂದರೆ ಪ್ರತಿಯೊಂದನ್ನು ಅವರು ಏನಾದರೂ ಒಂದು ಮಾಡಿಸ್ಬೇಕಾದ್ರೆ ಅವ್ರ ತಲೆಯಲ್ಲಿ ಏನು ಬರ್ತದೋ ಅದನ್ನೇ ಮಾಡಿಸೋದು. ಅದರಿಂದ ಮೊದಲಿಗೆ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳು, ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಕಂಗ್ರ್ಯಾಚುಲೇಷನ್ಸ್. 2 ಮಿಲಿಯನ್ ಆಗಿದೆ ನಮ್ಮ ಭಾವ ಸಾಂಗು. ಅದಕ್ಕೆ ಮೈನ್ ಪಾತ್ರಧಾರಿ ಇನ್ನೊಬ್ಬರು ಪುನೀತ್ ಎಲ್ಲೋದ್ರು. ಪುನೀತ್ ಸ್ಟೇಟ್ಮೆಂಟ್ ಬರಬೇಕು. ನಾನು ಮಾತಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ. ಈ ಮೂವಿಯಲ್ಲಿ ನನಗೆ ಒಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂಥರ ಡಿಫ್ರೆಂಟ್ ರೋಲ್ ಇದೆ. ಸೊ ವೆರಿ ಎಕ್ಸೈಟೆಡ್, ಲುಕಿಂಗ್ ಫಾರ್. ಡಾನ್ಸ್ ಮಾಸ್ಟರ್ ಬನ್ನಿ, ದೇವರೇ ಮಲ್ಲ ಬರೋ ಪುನೀತ್, ನಿಂದೆ ಭಾವ ಸಾಂಗು ಒಂದು 2 ಮಾತಾಡು ಅಲ್ವಾ? ಅಕ್ಕಿಗೆ ಬಂದಿಲ್ಲ, ನೀನೇ ಭಾವ ಸಾಂಗಲ್ಲಿ. ಎಲ್ಲರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ನಮ್ಮೆಲ್ಲರಿಗೂ ತುಂಬ ಲೈಫ್ ಚೇಂಜ್ ಆಗುವಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್.
ಭೀಮಾ ಮತ್ತು ಸಲಗಾದಲ್ಲಿ ಹೆಂಗೆ ನೋಡಿ ಇಷ್ಟಪಟ್ಟರು ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮೋನಿಶಾ ಅವರಿಗೆ ಥ್ಯಾಂಕ್ ಯು ಹೇಳಬೇಕು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಫ್ಯೂಚರ್ ರಮ್ಯ ಅಂತ ನಾನು ಯಾವಾಗಲೂ ನೆನೆಸ್ತಾ ಇರ್ತೀನಿ. ವಿನು ಸರು ನನಗೆ ಅಪ್ಪು ಸರ್ ಇಲ್ಲ ಅಂತ ಅನಿಸ್ತಾನೆ ಇಲ್ಲ. ವಿನು ಸರ್ ಅಪ್ಪು ಸರ್ ಜಾಗನ 100% ಫುಲ್ಫಿಲ್ ಮಾಡೇ ಮಾಡ್ತಾರೆ ಈ ಸಿನಿಮಾದಲ್ಲಿ. ಮಾಸ್ ಅಂದ್ರೆ ಏನು ಅಂತ ಸಿಟಿ ಲೈಟ್ಸಲ್ಲಿ ತೋರಿಸ್ತಾರೆ. ಥ್ಯಾಂಕ್ ಯು ವಿಜಿ ಸರ್. ವೇದಿಕೆ ಮೇಲೆ ಜಾಕ್ ಮತ್ತೆ ಮಾಸ್ಟ್ರು ಕ್ವಶನ್ಸ್ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಜಿ ಸರ್, ತಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಂಟೈರ್ ಟೀಮಲ್ಲಿ ಇದೊಂದು ಇನ್ನೊಂದು ಸಾಂಗ್ ಬರುತ್ತೆ. ಪ್ರತಿಯೊಂದು ವಿಜುವಲ್ಸು ಸರ್ ತಲೆಯಲ್ಲಿ ಆಲ್ರೆಡಿ ಇತ್ತು, ಈ ಥರ ಇರಬೇಕು ಅಂತೇಳಿ. ಸೊ ಆ ವಿಜುವಲ್ಸ್ನ ತಕ್ಕಂಗೆ ಶೂಟ್ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸಪೋರ್ಟಿಂಗ್ ಮೀ. ಸೂಪರ್ ಶರ್ಟ್ ಜಾಕ್. ನಾವು ಸ್ವಲ್ಪ ಹೊಳಿಬೇಕಂತ ಬಂದಿದ್ದೀವಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಾಧ್ಯತೆ ಮೂರನೇ ಪಿಕ್ಚರು. ನಮ್ಮ ಗುರುಗಳು ಡೈರೆಕ್ಟರ್ ಇದರಲ್ಲಿ ಅವರು ಒಂದು ಬ್ರಹ್ಮ ಥರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈ ನಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಮುಂಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟಾಣ ಕಂಗಲ್ ಸರು ಮತ್ತು ಸಿದ್ಧಲಿಂಗಯ್ಯ ಸರ್ ಎಲ್ಲ ಹೊಸಬರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿದ್ವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವರಲ್ಲಿ ಬೆಳ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಎಲ್ರಿಗೂ ನಮಸ್ಕಾರ. ಕಂದಮ್ಮ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವೆಲ್ಲ ಬರಲಿ, ನೀವೆಲ್ಲ ಇದರಲ್ಲಿ ನೋಡಿರ್ತೀರ ನಮ್ಮ ಭೀಮಾ ಸಿನಿಮಾಲಿ ಟೈಡಲ್ ಅಂತ ತುಂಬ ಫೇಮಸ್ ಆಗಿದ್ದ ನಮ್ಮ ಅಸೋಸಿಯೇಟ್ ವೀರು ಲೇಟಾಗಿ ಬಂದು ಮಾಸ್ತಿ ಬಾಮೇಲೆ ವೀರು ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಪಾತ್ರ ಮಾಡಿ ಸಖತ್ ಎಲ್ರಿಗೂ ಖುಷಿ ಕೊಡ್ತದೆ 100%. ಸೊ ಹಾಗಾಗಿ ವೀರು ಇದ್ದಾನೆ, ಜೊತೆಲಿ ಮಾಸ್ತಿ ಬಂದಿದ್ದಾರೆ. ಜಲ್ದಿ ಮಾತಾಡಿದ್ರೆ ಅವರ ಪ್ರಶ್ನೆ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದು ಕ್ಷಮಿಸ್ತೀವಿ. ಸಾರಿ, ಟ್ರಾಫಿಕ್ ಇತ್ತು. ತುಂಬ ನಿರೀಕ್ಷೆ ಇರೋ ಚಿತ್ರ. ಭೀಮಾ ಸಲಗಾ ನಂತರ ನಿರ್ದೇಶನದಲ್ಲಿ, ವಿಜಯ್ ನಿರ್ದೇಶನದಲ್ಲಿ. ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯ್ ಅವ್ರನ್ನ ನೋಡೋದು ಆ್ಯಕ್ಷನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ. ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾ ಇದೆ. ಸೊ ಮೂರನೇ ಚಿತ್ರ ಹ್ಯಾಟ್ರಿಕ್ ಬಾರಿಸಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದು. ಥ್ಯಾಂಕ್ಸ್. ಮತ್ತೆ ಈ ಡ್ರಗ್ ಬಗ್ಗೆ ಮಾಡಿದ್ದೆ, ಆದರೆ ಈ ಸರಿ ಒಂದು ಲವ್ ಸ್ಟೋರಿ ಮಾಡಿದ್ದೀನಿ. ಲವ್ ಸ್ಟೋರಿಲಿ ತುಂಬ ಒಂದು ಜಾಗದಲ್ಲಿ ಇವರಿಬ್ಬರು ನನಗೆ ಚಿಕ್ಕ ಮಕ್ಕಳ ಥರ ಕಾಣಿಸ್ತಾರೆ. ಇಬ್ಬರು ಇನ್ನೋಸೆನ್ಸ್ ನೋಡಿದಾಗ ಅಲ್ಲಿ ನನಗೆ ಅನಿಸಿದ್ದು ಕಂದಮ್ಮ ಅನ್ನೋ ಒಂದು ಲೈನ್ ಇಟ್ಕೊಂಡು ನಮ್ಮ ನಾಗಾರ್ಜುನ ಶರ್ಮಾ ಹತ್ರ ಕೂತ್ಕೊಂಡು ನಾನು ಚರಣ್ ಅವರೆಲ್ಲ ಮಾತಾಡಿ ಡಿಸೈನ್ ಮಾಡಿದ್ದೆ. ಎಸ್ಪೆಷಲಿ ಮಕ್ಕಳಿಗಾಗಿ ಈ ಹಾಡನ್ನ ಒಂದು ಸಿಚುವೇಶನ್ ಮಾಡಿದೆಯಲ್ಲ, ಅದೊಂದು ತಂದೆಗೆ ಚಾಲೆಂಜ್ ಅನ್ಸಲ್ಲ? ಏನು ಚಾಲೆಂಜು ಅಂದರೆ ಈಗ ಒಂದು ಕಡೆ ಮಗಳಿಗೆ ಮನೇಲಿ ಹೇಳೋದೊಂದು ಸಿನಿಮಾ ಕಿಟಿಕಲ್ಲಿ ಮಗಳಿಗಾಗಿ ಹಾಡು ಮಾಡದೆ ಇರೋದು ಎಷ್ಟು ಖುಷಿ ಇದೆ. ಅದು ತುಂಬ ಖುಷಿ ಇದೆ ನನಗೂ. ಅವ್ರಿಗೆ ಅದೇ ಈಗ ಫಸ್ಟ್ ನನ್ನ ಕರೆದೇ ಅಲ್ವಾ ನೀನು ಅಂತ. ಆ್ಯಕ್ಚುಲಿ ಹುಟ್ಟಿದಾಗಿಂದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿಮಗೆ ಆಗಲಿ ಅದು. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದರೆ ಅವ್ರು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ನೋಡಿದ ಸೀನ್ಗಳ ನೋಡಿದಾಗ ಅನ್ಸುತ್ತೆ ನಮಗೆ ತುಂಬ ಸೈಲೆಂಟಾಗಿ ಕ್ಯಾರಿ ಆಗಿದೆ ಇಡೀ ಸಾಂಗು. ಬಟ್ ಆ ಅಟ್ಮಾಸ್ಫಿಯರ್ ಕೂಡ ಅದೇ ಥರ ಸಬ್ಜೆಕ್ಟ್. ಸೊ ಹೇಗಿತ್ತು ಅವರು? ಸರ್, ವಿನಯ್ ಬಗ್ಗೆ ನಾನು ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನನಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್
ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬಾರ್ದು. ನಾನು ಮತ್ತೆ ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳನ್ನು ಆ ಗ್ರೋತ್ ಚೆನ್ನಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವರಿಗೆಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ಇದ್ರೆ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸನಲಿ ಅವ್ರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ. ನಾಗಾರ್ಜುನ್ ಸರ್, ನಿಮ್ಮ 3 ಜನ ಕಾಂಬಿನೇಷನಲ್ಲೇ ಸಲಗಾರ ಸಿನಿಮಾದಲ್ಲಿ ಸಖಿಗೆ ಸಖಿ ಹಾಡು ಹಿಟ್ ಆಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಕಂದಮ್ಮ ಕಂದಮ್ಮ ಫ್ರೇಸ್ ಯಾರು ಸೂಚಿಸಿದ್ದು, ಸೊ ಸಂದರ್ಭಕ್ಕೆ ತಕ್ಕ ಹಾಗೆ ಇದು ಬರೀಲಿಕ್ಕೆ ಎಷ್ಟು ಬೇಡ್ತಾ ಇದ್ದೀವಿ ಪದ ಉಪಯೋಗಿಸೋದು? ಸರ್, ವಿಜಯ್ ಸರ್ ಆ್ಯಕ್ಚುಲಿ ಸಲಗಾಯಿಂದನೂ ನಮಗೆ ಅವರ ವರ್ಲ್ಡ್ ತೋರಿಸ್ಕೊಡ್ತಾರೆ. ನೋಡಪ್ಪ, ಇದು ನನ್ನ ವರ್ಲ್ಡ್, ಆ ವರ್ಲ್ಡ್ಗೆ ಲಿರಿಕ್ಸ್ ಎಷ್ಟು ಮಾತಾಡಬೇಕು ಆ್ಯಂಡ್ ಲಿರಿಕ್ಸ್ ಎಷ್ಟು ನನಗೆ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಫಸ್ಟ್ ಆ ವರ್ಲ್ಡ್ ನಮಗೆ ತೋರಿಸ್ತಾರೆ. ಅದು ಮೇಯ್ನ್ ಇಲ್ಲಿ ಕಂದಮ್ಮನ ನಾವು ತರಕ್ಕೆ ಒಂದು ಕಾರಣ. ಯಾಕಂದರೆ ಸಿಟಿ ಲೈಟ್ಸ್ ಅಂತ ನಾವು ಹೇಳಿದಾಗ ಆ ಸಿಟಿ ಲೈಟ್ಸಲ್ಲಿ ಒಂದು ಯಾವಾಗಲೂ ಒಂದು ಸಿಟಿಲಿ ಒಂದು ಗ್ರೇ ಸೈಡು ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಸೈಡೇ ಕಂದಮ್ಮ. ಸೊ ಒಂದು ಕಂದ ಅನ್ನೋ ಪದದಲ್ಲಿರೋ ಆ ಇನ್ನೋಸೆನ್ಸ್ನ, ಅದಕ್ಕಿಂತ ಇನ್ನೊಂದು ಇನ್ನೋಸೆನ್ಸ್ ಪದ ನಂಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಕಂದಮ್ಮಯಿಂದಲೇ ಶುರು ಮಾಡೋಣ ಅಂತ ನಾವು ಕಂದಮ್ಮ ಸರ್, ಈ ಸಾಂಗ್ ನೋಡಿದಾಗ ಅಂದರೆ ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಥರದ್ದೇ ತುಂಬ ಸ್ಪೇಸ್ ತಗೊಳ್ತು ಅಂದ್ಕೊಳ್ತೀನಿ ಬಹುಶಃ ಈ ಸಾಂಗ್ ಶೂಟ್ ಮಾಡಿದ್ರೆ. ಯಾಕಂದರೆ ಫ್ರೇಮ್ ಟು ಫ್ರೇಮ್ ಆ ಬ್ಲಾಕ್ಸ್ ನೋಡಿದಾಗ ತುಂಬ ಡಿಸ್ಟರ್ಬೆನ್ಸ್ ಬ್ಲಾಕ್ಗಳು, ತುಂಬ ಲಿಪ್ ಮೂಮೆಂಟ್ ಬ್ಲಾಕ್ಗಳು, ತುಂಬ ಮಾಂಟೇಜ್ ಬ್ಲಾಕ್ಗಳು ಬರ್ತವೆ. ತುಂಬ ಡ್ಯೂರೇಷನ್ ತೊಗೊಂಡ್ರ ಅಂತ ಈ ಸಾಂಗಿಗೆ? ಆಲ್ಮೋಸ್ಟ್ ಆಗುತ್ತೆ. ಅಂದರೆ ಈಗ ಸಾಂಗು ಅಂದ ತಕ್ಷಣ ಆಗೊಂದು ಸ್ಟೈಲ್ ಇತ್ತು, ಈಗಲೂ ಇದೆ ಆ ಸ್ಟೈಲು. ಅದನ್ನ ಬ್ರೇಕ್ ಮಾಡೋಣ ಅನ್ನೋ ಒಂದು ಆಸೆ. ಅಂದರೆ ತುಂಬ ಲೈವ್ಲಿಯಾಗಿ ನಡೆಯೋ ಥರ ಇದ್ದಾಗ ತುಂಬ ಮ್ಯಾಚ್ ಆಗುತ್ತೆ ಅದು. ಇಲ್ಲಾಂದರೆ ತುಂಬ ಲಿಪ್ ಆಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ ಅಂತ. ಎಲ್ಲ ಸೀಕ್ವೆನ್ಸ್ ಬಂದಾಗ ಕೆಲವು ಸೀಕ್ವೆನ್ಸ್ ಹಂಗಾಗಿ ನಾನು ಇದನ್ನ ಮೂಮೆಂಟ್ಸಲ್ಲೇ ತೆಗಿಯೋಣ. ಆಮೇಲೆ ಆ ಪ್ರೀತಿನ ಯಾರೋ ಕದ್ದು ನೋಡ್ತಾ ಇದ್ದಾರೆ ಕೂಡ ಅಂತ ಅನ್ನಿಸ್ಬೇಕು. ಅಲ್ಲೆಲ್ಲೋ ಒಂದು ವಿಷಯ ಇಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದರೆ ಆ ಮಕ್ಕಳಿಗೆ ಅದೇನೋ ತಿನ್ಬೇಡ ಅಂತ ಹೇಳೋದು, ಮತ್ತೊಂದೇನೋ ಆ ಥರದ್ದೆಲ್ಲ ಸೇರಿಸಿ ಒಂದು ಸಾಂಗ್ ಮಾಡಿದ್ವಿ. ಜಂಕ್ ಫುಡ್ ಬೇಡ ಅಂತ ಹೇಳ್ತಿದ್ದಾರೆ. ಹೌದು. ಯಾಕಂದರೆ ಮೊನ್ನೆ ಆ ಒಂದು ಯಾವುದೋ ಒಂದು ಕೆಂಪುದು ಇರೋದ್ರಿಂದ ಯಾರೋ ಅದೆಲ್ಲ ಲೈಕ್ ಒಂದು ಮಗು ಸತ್ತೋಯ್ತು ಅಂತ ಕಾಣುತ್ತೆ, ತೀರ್ಕೊಳ್ಳೋದು ಅಂತ ಕಾಣುತ್ತೆ. ಅದೊಂದು ಮೆಸೇಜು. ಜಂಕ್ ಫುಡ್ ಅಂಗಡಿಗಳಲ್ಲಿ, ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿ ಅದೆಲ್ಲ ತುಂಬ ಕ್ಯಾನ್ಸರ್ಗೆ ಸಪೋರ್ಟಿವ್ ಆಗಿರುತ್ತೆ ಮಕ್ಕಳಿಗೆ ಅಂತೇಳಿ, ಅದು ಬೇಡ ಅನ್ನೋ ಒಂದು ಆಸೆ ಕೂಡ ಇದೆ. ಅದನ್ನು ಸಣ್ಣದಾಗಿ ಟ್ರೈ ಮಾಡಿದ್ದೀನಿ ಸರ್. ಸರ್, ವಿನಯ್ ಸರ್, ಗ್ರಾಮಾಯಣ ಸಿನಿಮಾ ನೋಡಿ ಬಂದ ನಂತರ ತುಂಬ ಜನ ಫ್ಯಾನ್ಸ್ ಮಾತಾಡಿದ್ದು ಈ ಸಿನಿಮಾದಲ್ಲಿ ಬೇರೆ ರೇಂಜಲ್ಲಿ ವಿನಯ್ ಅವರು ತೋರಿಸಿದ್ದಾರೆ, ಬಟ್ ಸಿಟಿ ಲೈಟ್ಸಲ್ಲಿ ವಿಜಯ್ ಅವರು ಇನ್ನೂ ಬೇರೆ ರೇಂಜಲ್ಲಿ ತೋರಿಸಿದ್ದಾರೆ ಅನ್ನೋದೊಂದು ಟಾಕ್ ಇದೆ. ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಯುವರ್ ಅಂದ್ರೇನೋ ಎಕ್ಸ್ಟ್ರೀಮ್ ಲೆವೆಲ್ನ ಆ್ಯಕ್ಟಿಂಗ್ ಇಲ್ಲಿ ಬಂದಿದೆ ಅಂತ ಮಾತಿದೆ, ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀವಿ? ಅಂದರೆ ಇದರಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟ್ ಅಂತ ಫೀಲಿಂಗ್ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು. ಆಮೇಲೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸಿಂದ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬ ಚೆನ್ನಾಗಿತ್ತು. ಮೋನಿಶಾ ಅವರೇ, ಇದು ನಿಮ್ಮ ಚೊಚ್ಚಲ ಸಿನಿಮಾ, ಜೊತೆಗೆ ಅಪ್ಪನ ನಿರ್ದೇಶನದಲ್ಲಿ ಮಾಡಿರುವಂತಹ ಸಿನಿಮಾ. ಇದು ಎಷ್ಟು ವಿಭಿನ್ನವಾಗಿ ಕಾಣಿಸುತ್ತೆ, ಜೊತೆಗೆ ಏನ್ ಕಲ್ತ್ರಿ ಈ ಸಿನಿಮಾದಿಂದ ಒಟ್ಟು ಜರ್ನಿ? ಹೌದು, ನನ್ನ ಫಸ್ಟ್ ಸಿನಿಮಾ ಅಪ್ಪ ಡೈರೆಕ್ಟ್ ಮಾಡ್ತಾ ಇರೋದು. ಇಟ್ಸ್ ಅ ವೆರಿ ಬಿಗ್ ಡೀಲ್ ನನಗೆ. ಕಲಿಯೋ ವಿಷಯಕ್ಕೆ ಬಂದರೆ ಫಸ್ಟ್ ಡೇ ಇಂದ ಇವತ್ತವರೆಗೂ ನಾನು ಇನ್ನೂ ಕಲಿತಾನೇ ಇದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್ ಅಂತ ನಮ್ಮ ಅಪ್ಪನಿಂದನೇ ಕಲಿತಾ ಇದ್ದೀನಿ ನನ್ನ ಫಸ್ಟ್ ಸಿನಿಮಾಯಿಂದ ಅಂತ ನಂಗೆ ತುಂಬ ಖುಷಿ ಇದೆ. ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮಪ್ಪ ನಾನು ತುಂಬ ಕ್ಲೋಸ್ ಅದರ್ವೈಸ್, ಬಟ್ ಸೆಟ್ಟಿಗೆ ಹೋದರೆ ತುಂಬ ಪ್ರೊಫೆಷ್ನಲ್ ಆಗಿ ಏನು ಕಂದಮ್ಮ ಅಂತ ಕರೀತಾರೆ ನಾನು ಅದರ್ವೈಸ್. ಬಟ್ ಸೆಟ್ಟಲ್ಲಿ ಮೋನಿಶಾ ಮಾಡೋದು ತುಂಬ ಪ್ರೊಫೆಷ್ನಲ್ ಸ್ಟ್ರಿಕ್ಟ್ ಆಗಿ ಮಾಡಿಸಿದ್ದಾರೆ. ಸೊ ಅದೊಂದು ಸೈಡ್ ನೋಡಿದೆ ನಮ್ಮ ಅಪ್ಪಂದ ನಾನು. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಓವರ್ ಆಲ್ ಇಟ್ಸ್ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಸರ್, ಕ್ರೈಮ್ ಬಗ್ಗೆ, ಡ್ರಗ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಯಾಕಂದರೆ ಏನೇನೋ ಪ್ರಯತ್ನ ಪಟ್ಟಿರ್ತಾರೆ ಯಾವಾಗಲೂ. ಒಬ್ಬ ನಿರ್ದೇಶಕ ಆಗ್ಬೋದು, ಒಬ್ಬ ಪೇಂಟರ್ ಆಗ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು, ಒಬ್ಬರು ಮ್ಯೂಸಿಸ್ಟ್ ಆಗ್ಬೋದು.
ತುಂಬ ಅನುಭವಗಳನ್ನ ತುಂಬಿ ಒಂದು ಒಳ್ಳೆ ಅರ್ಥ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತೀವಿ. ಅರ್ಥ ಸಿಕ್ಕಿದ್ರೆ ತುಂಬ ಸಾರ್ಥಕ ಅನ್ಸುತ್ತೆ. ಓಕೆ ಸರ್, ಲಾಸ್ಟ್ ಟೈಮ್ ಆದಂಥ ಸಿನಿಮಾ, ನಿಮ್ಮ ಡೈರೆಕ್ಷನ್ ಆದಂಥ ಸಿನಿಮಾಗಳಲ್ಲಿ ಕ್ರೈಮ್ ಜೊತೆ ಕಾಮಿಡಿಯನ್ನು ಕೂಡ ಹೇಳ್ತಾ ಹೋಗ್ತಾ ಇದ್ರಿ. ಇಲ್ಲಿ ಲವ್ ಜೊತೆ ಕಾಮಿಡಿ ಇದೆಯಾ ಹೇಳಿ? ಖಂಡಿತ ಹೌದು. ನಾನು ಕಾಮಿಡಿ ಇದ್ರೆ ಸಿನಿಮಾನೇ ಮಾಡಲ್ಲ. ನನಗೆ ಈ ಸತಿ ನಮ್ಮಲ್ಲ ಅಲ್ಲಿ ನನಗೆ ಅನ್ನಕ್ಕೆ ಅರ್ಥ ಮಲ್ಲ ಮತ್ತು ನಮ್ಮ ತುಂಬ ದೊಡ್ಡ ಫೈಟ್ ಮಾಸ್ಟರ್ ವಿನೋದ್ ಅವರು ಕಾಮಿಡಿ ಮಾಡಿದ್ದಾರೆ ಈ ಸತಿ. ಅದೇ ನಿಮ್ಗೊಂದು ಹೊಸ ಥರ ಕಾಣುತ್ತೆ. ಆ್ಯಸ್ ಇಟ್ ಈಸ್ ಜಾಕ್ ಇದ್ದಾರೆ ಅವರು. ಲಾಸ್ಟ್ ಟೈಮು ಜಾಲಿ ಜಾಲಿ ಅಂತಂದ್ರು, ಈ ಸತಿ ಹ್ಯಾಪಿ ಹ್ಯಾಪಿ ಎವ್ರಿಬಡಿ ಶುಡ್ ಬಿ ಹ್ಯಾಪಿ ಅಂತ ಬರ್ತಾರೆ ಈ ಸರಿ ಜಾಕ್. ಅದು ವಿಶೇಷವಾಗಿರುತ್ತೆ. ಆಮೇಲೆ ಪ್ರಯತ್ನ ಎಲ್ಲ ಆರ್ಟಿಸ್ಟ್ಗಳು ನಗ್ಸಕ್ಕೆ ಟ್ರೈ ಮಾಡ್ತಾರೆ. ಇವನ್ ವಿನಯ್ ಅವರು ಅಷ್ಟೇ ಕೂಡ. ನಾನು ನಗು ಇದ್ದರೆ ಸಿನಿಮಾ ಮಾಡಲ್ಲ ಸರ್. ತುಂಬ ಸೊಪ್ಪು ನೋಡೋಕ್ಕಾಗಲ್ಲ, ತುಂಬ ಸೀರಿಯಸ್ ಆಗಿ ನೋಡೋಕ್ಕಾಗಲ್ಲ. ಅದು ಚರಣ್ ಒಂದು ಕಡೆ ಈ ಕಾಮಿಡಿ ತುಂಬ ಸ್ಮೂತ್ ಕಲಿಸಿ, ತುಂಬ ಮನಸ್ಸಲ್ಲಿ ಏನೋ ಉಳಿಯೋ ಥರ ತುಂಬ ಅಂಶಗಳು ಕ್ಯಾರಿ ಮಾಡಿದೆ. ಅದು ಹೇಗೆ ಜವಾಬ್ದಾರಿ ಹೇಗೆ ನಿಭಾಯಿಸ್ತಿದ್ದೀವಿ? ಅದೇ ನಿಮ್ಮ ಕಾಂಬಿನೇಷನ್ಗೆ ಅದು ಮ್ಯಾಚ್ ಆಗುತ್ತಾ ಅಂತ ಸರ್? ಅಫ್ಕೋರ್ಸ್ ಆ ಜವಾಬ್ದಾರಿ ಇದೆ ಸರ್. ಬಟ್ ಸರ್ ನಮ್ಮ ಕೈ ಕೆಲಸ ತೆಗೆಸ್ಕೊಡ್ತಾರಲ್ಲ, ಈ ಮೇಕ್ಸ್ ಇಟ್ ವೆರಿ ಈಸಿ ಫಾರ್ ಅಸ್. ಅಂದರೆ ನಾವೆಲ್ಲ ಕಂಪೋಸ್ ಮಾಡೋದು, ಲಿರಿಕ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾಡ್ತೀವಿ. ಅಂದರೆ ನಾನೆಲ್ಲೋ ಟ್ಯೂನ್ ಮಾಡೋದು, ಇವ್ರು ಕಟ್ಸೋದು ಆ ಥರ ಏನಿಲ್ಲ. ನಾವೆಲ್ಲ ಒಂದು ಕೊಲಾಬ್ರೇಷನ್ ಅಲ್ಲಿ ಇದೀವಲ್ವ. ಸೊ ಸರ್ ಮೇಕ್ಸ್ ಇಟ್ ವೆರಿ ಈಸಿ. ಜವಾಬ್ದಾರಿ ತುಂಬಾನೇ ಇದೆ, ಬಟ್ ಈಸಿ ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಅದು ಡೈರೆಕ್ಟರ್ದು ಸ್ಪೆಷಾಲಿಟಿ. ಅಂದರೆ ನೀವು ಎಂಟೈರ್ ಸಬ್ಜೆಕ್ಟನ್ನು ಕೇಳಿದ್ಮೇಲೆ ಕ್ಯಾರಿ ಆಗುತ್ತೆ ಹೇಗೆ? ಸಾರಿ ಸರ್, ಎಂಟೈರ್ ಸಬ್ಜೆಕ್ಟ್ ಕೇಳಿದ್ಮೇಲೆ ಕ್ಯಾರಿ ಆಗುತ್ತೆ. ಕೆಲಸದ ಏನಾಗುತ್ತೆ, ಬರೀ ಪರ್ಟಿಕ್ಯುಲರ್ ಸೀನ್ ಟು ಸೀನ್ ಹೇಳ್ತಾರೆ. ಎಸ್, ನಿಮ್ದು ಹೇಗೆ? ಅಂದರೆ ಎಂಟೈರ್ ಸಬ್ಜೆಕ್ಟ್ ಹೇಳ್ತಾರೆ ಸರ್. ಸರ್ ಅವ್ರ ವರ್ಲ್ಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಸೊ ಮತ್ತೆ ನಮಗೆ ಆಪ್ಷನ್ಸ್ ಕೊಡ್ತಾರೆ. ಅಂದರೆ ಯಾವ ರೀತಿ, ಯಾವ ಸಿಚುವೇಶನ್ಗೆ ಯಾವ ರೀತಿ ನಾವು ಕಂಪೋಸ್ ಮಾಡ್ಬೋದು. ಸೊ ಓಪನ್ ಆಗಿಬಿಡ್ತಾರೆ. ಮತ್ತೆ ಪುನಃ ನಾವು ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಕನ್ಕ್ಲೂಷನ್ ಬರ್ತೀವಿ ಸರ್. ಸರ್ ಇದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ. ಅದು ಕಂಪ್ಲೀಟ್ಲಿ ಬೇರೆನೇ ಶೇಡ್ ಅನ್ನಲ್ಲ, ಬಟ್ ಅದರಲ್ಲಿ ಇದಕ್ಕಿಂತ ತುಂಬ ಇಂಟೆನ್ಸ್ ಆಗಿರುವಂಥ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ದೀವಿ ಸಾಂಗಲ್ಲಿ. ಪ್ರೀತಿ ಬಗ್ಗೆ ಯಾಕೆ ಎರಡು ತುಂಬ ಇಂಟೆನ್ಸ್ ಪ್ರೀತಿ ಇದ್ರಲ್ಲಿ ನಾವು ಹೋಗಿದ್ದೀವಿ ಅಂತಂದರೆ, ನಾನು ನೋಡಿರೋದು ಇತ್ತೀಚೆಯ ದಿನಗಳಲ್ಲಿ ಪ್ರೀತಿಲಿ ಮುಗ್ಧತೆ ಕಮ್ಮಿ ಆಗ್ತಾ ಇದೆ. ಆ ಮುಗ್ಧತೆನ ಎತ್ತಿ ಹಿಡಿಬೇಕು ಅಂತ ಈ ಎರಡು ಹಾಡನ್ನ ನಾವು ಸಿಟಿ ಲೈಟ್ಸ್ ಇದು ಮಾಡಿದ್ವಿ. ಅದ್ರ ಜೊತೆ ಇನ್ನೊಂದು ಸಾಂಗ್ ಅಗೇನ್ ನಾವು ಮಾಸ್ ಸಾಂಗ್, ಇನ್ನೊಂದು ಸಾಂಗ್ ಅದು ಇದೆ. ಸೊ ಒಟ್ಟು ನೆಕ್ಸ್ಟ್ ಇನ್ನ 2 ಹಾಡು, ಅದ್ರ ಜೊತೆಗೆ ಸರ್ ಹೇಳಿದ್ರೆ ಇನ್ನ 4 ಹಾಡು ಬರೆದಿದೆ. ಇನ್ನೊಂದು ರಿಲೀಸ್ ಮಾಡಿಲ್ಲ. ಅದು ಥೀಮ್ ಸಾಂಗ್ ಅಂತ ಆಲ್ರೆಡಿ ಟೀಸರ್ ಜೊತೆಗೆ ಬಿಟ್ಟಿದ್ರು. ಅನಿಸುತ್ತೆ ಬಹುಶಃ 4 ರಿಂದ 5 ಸಾಂಗ್ ಆಗ್ಬೋದೇ ಚರಣ್? ಆಲ್ಮೋಸ್ಟ್ 5 to 6 ತುಂಬ ಒಳ್ಳೆ ಸಾಂಗ್. ಅಂದರೆ ಥಿಯೇಟ್ರಲ್ಲಿ ಕೂತ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಅದಂತೂ ಕನ್ಫರ್ಮ್ ಈ ಸತಿ. ತುಂಬ ಚೆನ್ನಾಗಿ, ನಾನು ಹೇಳೋದು ಬೇಡ, ತಾವು ನೋಡಿ ಕಷ್ಟಪಟ್ಟು ಮಾಡಿದ್ವಿ. ತಾವು ನೋಡಿ ಸರ್ ವಿಜಯ್ ಸರ್ ಸರ್ ಈಗ ಮೊದಲು ಚಿತ್ರರಂಗಕ್ಕೆ ನಟರಾಗಿ ಬಂದಮೇಲೆ ಇವಾಗ ಡೈರೆಕ್ಷನ್ ಕೂಡ ಹೋಗ್ತಾ ಇದ್ದೀರಾ. ಈಗಲೇ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರು ಮೇನ್ ಸ್ಟ್ರೀಮ್ನವರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ. ಸೊ ಡೈರೆಕ್ಷನ್ ಜೊತೆಗೆ ಸಿನಿಮಾ ತಂದು ನೆಕ್ಸ್ಟ್ ಯಾವ್ದು ಬರುತ್ತೆ ಮತ್ತೆ ಅವ್ರ ಪ್ರಾಜೆಕ್ಟಲ್ಲಿ ಇದ್ದೀರಾ? ನೆಕ್ಸ್ಟು ನನಗೆ ನನ್ನ ಅಸೋಸಿಯೇಟ್ ವೀರನೇ ಡೈರೆಕ್ಟ್ ಮಾಡ್ತಾನೆ. ಕಥೆ ಎಲ್ಲ ಆಗಿದೆ, ಸಿಟಿ ಲೈಟ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಮಸ್ತಿ ಸರ್. ಸರಿ, ಅಂದರೆ ಸಿನಿಮಾಗಳದು ಸಣ್ಣ ಸಿನಿಮಾ, ಮಿಡ್ ರೇಂಜ್ ಸಿನಿಮಾ, ದೊಡ್ಡ ಸಿನಿಮಾ ಅಂತಲ್ಲ, ಸಂಭಾಷಣೆಗಳು ತುಂಬ ಇಂಟೆನ್ಸ್ ಆಗಿ ಕ್ಯಾರಿ ಮಾಡ್ತಿದ್ದಾರೆ. ಅದು ಅಂದರೆ ಮಾಸ್ತಿಯವರು ಅಂತಲ್ಲ, ಕನ್ನಡದ ಎಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳು ಮಾಡುವಂತಹ ಡೈಲಾರೇಟರ್ಗಳು ತುಂಬ ಕಮ್ಮಿ ಸಂಭಾಷಣೆ ಇಟ್ಕೊಂಡು ಸಿನಿಮಾನ ಗೆಲ್ಲಿಸುವಂತಹ ಕಮರ್ಷಿಯಲ್ ಮೋಡ್ ಹೋಗಿದ್ದಾರೆ. ಈ ಒಂದು ಟ್ರಾನ್ಸ್ಮಿಷನ್ ಏನಕ್ಕೆ ಆಗ್ತಿದೆ ಅಂತ ಅಂದರೆ, ಇನ್ಕ್ಲೂಡಿಂಗ್ ಸಿಟಿ ಲೈಟ್ಸ್ ಸರಿ, ಅಂದರೆ ಸ್ವಲ್ಪ ಸಂಭಾಷಣೆ ಕಮ್ಮಿ ಇರ್ತವೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ಕೆಲವೊಂದು ಎಲ್ಲಾನು ಮಾತಲ್ಲಿ ಹೇಳಬೇಕು ಅನ್ನೋದೇನಿಲ್ಲ. ವಿಜಿ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅವರ ಅನುಭವಗಳನ್ನ ಹೇಳಿರ್ತಾರೆ. ಯಾವಾಗಲೂ ಅದೊಂದು ಮಾತು ಬರೆಯೋದು ಆ್ಯಕ್ಚುಲಿ ಸಂಭಾಷಣೆ ಅಲ್ಲ, ಎಲ್ಲಿ ಮಾತು ಬರೀಬೇಕು ಅನ್ನೋದು ಸಂಭಾಷಣೆ. ಎಲ್ಲಿ ಎಷ್ಟು ಬರೀಬೇಕು, ಯಾವಾಗ ಬರೀಬೇಕು. ನಾನು ಯಾವಾಗಲೂ ಹೇಳೋದು ಅದೇ. ಒಬ್ಬ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ನಾವು ಯಾವಾಗಲೂ ಒಬ್ಬ ಅಡುಗೆಯವ್ರನ್ನ ಕಂಪೇರ್ ಮಾಡ್ಕೊತೀವಿ. ನಾವು ಅಡುಗೆ ಚೆನ್ನಾಗಿ ಕಲ್ತಿದ್ದೀವಿ ಅನ್ನೋದಲ್ಲ, ಎಷ್ಟು ಜನಕ್ಕೆ ಮಾಡ್ತೀವಿ, ಎಷ್ಟು ಟೇಸ್ಟಾಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಪ್ರೊಡ್ಯೂಸರ್ ಆಗ್ತಾರೆ ಅಂದ್ಬಿಟ್ಟು 50 ಜನ ಇರೋ ಜಾಗದಲ್ಲಿ 100 ಜನಕ್ಕೆ ಮಾಡ್ಬಿಡೋದು, ಅದೊಂದು ಇದು ಗೊತ್ತಿರಬೇಕು.
ಮಾತು ಸಿಟಿ ಲೈಟ್ಸ್ ಅನ್ನೋ ವಿಚಾರದಲ್ಲಿ ಬಂದಾಗ ತುಂಬ ಕಡೆ ಎಕ್ಸ್ಪ್ರೆಷನ್ಸ್. ಈಗ ನಮ್ಮ ವಿನಯ್ ಅವರು ಒಂದು ಶಾರ್ಟ್ ನಾವು ಇನ್ನೂ ಏನು ಎಡಿಟಿಂಗ್ ಟೇಬಲಲ್ಲಿ ಇದ್ದೀವಿ ಅಷ್ಟೇ, ಅಲ್ಲೇ ಎಲ್ಲರೂ ಒಂಥರ ಅಳಿಸೋ ಥರದ್ದು ಇದು. ಇನ್ನೊಂದು ಕಾಮಿಡಿ ಅಂತ ಬಂದಾಗ ಹೊಸ ನಟಿ ನಮ್ಮ ವಿಜಯ್ ಅವರ ಮಗನ ಕ್ಲಾಸ್ಮೇಟ್ ಭುವನವಲ್ಲಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಷ್ಟು ನಗಿಸ್ತಾರೆ ಅಂದರೆ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಿರೋದು. ಎಲ್ಲ ಅಭಿನಯದಲ್ಲೇ, ಸಂಭಾಷಣೆ ಕಮ್ಮಿ ಇದ್ರು ಅಭಿನಯದಲ್ಲಿ ಓಡ್ಕೊಂಡು ಹೋಗ್ತಾರೆ. ಮತ್ತೆ ನಮ್ಮ ವಿನೋದ್ ಮಾಸ್ಟರ್, ಆಕ್ಷನ್ ಮಾಸ್ಟರ್ ಅವರು, ದೊಡ್ಡ ದೊಡ್ಡ ಸಿನಿಮಾಗಳು ಕೆಲಸ ಮಾಡಿದವರು, ಅವರು ಕಾಮಿಡಿ ಪಾತ್ರ ಮಾಡಿದ್ದಾರೆ. ನಮ್ಮಲ್ಲ ಅವ್ನು ನಗೋದು, ಅವನು ನಗೋದು ಅದೇ ಅದೊಂದು ಅದೇ ಸಿಗ್ನೇಚರ್ ಆಗಿದೆ. ಜಾಲಿ ಜಾಕ್ ಅವರು ಎಲ್ಲ ಫೆಮಿಲಿಯರ್ ಫೇಸಸ್. ನಮ್ಮ ಸಲಗ ಭೀಮಾ ಟೀಮು ತುಂಬ ಜನ ಮೂರವಲ್ಲಿ ಇದೆ. ನೀವು ನೋಡಿದ್ರಮ್ಮ ಸ್ಟೇಜ್ ಮೇಲೆ ಕಂದ ಇಲ್ಲ ಬಂದು ಬೋರವಲ್ಲಿ ಅಂತೇಳಿ ಈ ಸರ್ತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಒಳ್ಳೆ ಸ್ಟೇಜ್ ಪರ್ಫಾರ್ಮರ್ ಕೂಡ. ಮಾತಾಡೋದು ಕಂದ ಮಾತಾಡು. ಹಲೋ ಎಲ್ರಿಗೂ. ನಾನು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್. ಸೊ ಆಲ್ಮೋಸ್ಟ್ 5 ಇಯರ್ಸಿಂದ ರಂಗಭೂಮಿಯಲ್ಲಿದ್ದೆ. ಸೊ ಸುಮಾರು ನಾಟಕ, ಮೈಸೂರು ಮನೆಗೆ, ಮುಖ್ಯಮಂತ್ರಿ, ಆ ಥರ ಸುಮಾರು ನಾಟಕಗಳು ಮಾಡಿದ್ದೆ. ವಿಜಯನ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ನಾನು ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದು ವಸಂತ ಬಾಮ ಕಮ್ ಕ್ಲಾಸ್ ಜಲ್ದಿ ಬರಬೇಕು ಪ್ಲೀಸ್, ಟೈಮ್ ಇರಲ್ಲ, ಬರೀ ಫಸ್ಟ್ ಮಿನಿಟ್ಸ್ ಇದೆ. ಥ್ಯಾಂಕ್ ಯು ಮಗ. ಬಂದ್ರ ಎಲ್ಲ ಬಂದ್ರ? ವನಿತಾ ಮಾಮ ಮಾತಾಡಿ, ನೀವು ಮಾತಾಡಿ. ವಸಂತ. ಎಲ್ರಿಗೂ ನಮಸ್ಕಾರ. ನನ್ನ ರೋಲ್ ಬಗ್ಗೆ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ನಾನು ರಂಗಭೂಮಿ ಕಲಾವಿದೆ ಮತ್ತು ನಿರ್ದೇಶಕಿ ಕೂಡ. ಆನ್ ಸ್ಕ್ರೀನ್ ಇದು ಫಸ್ಟ್ ಟೈಮ್. ತುಂಬ ಎಕ್ಸೈಟ್ ಆಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವನಿತಾ, ನಾನು ರಂಗಭೂಮಿ ಕಲಾವಿದೆ. ಸೊ ಇದೊಂದು ನಾವೆಲ್ಲ ಜಾಗ ಖಾಲಿಯಾಗಿ ಹುಡುಕ್ತಾ ಇರ್ತೀವಿ. ನಮ್ಮ ಟ್ಯಾಲೆಂಟ್ ತೋರ್ಸೋಕೆ ಒಂದು ಜಾಗ ಬೇಕು ಅಂತ ಇರ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನ ಗುರುತಿಸಿ ನಿಮ್ಗೊಂದು ಚಾನ್ಸ್ ಕೊಡ್ತೀವಿ, ಇದರಲ್ಲಿ ನೀವು ಏನು ಮಾಡ್ತೀರೋ ಮಾಡಿ ಅಂತ ಒಂದು ಒಳ್ಳೆ ಜಾಗವನ್ನು ಕೊಟ್ಟಿದ್ದಾರೆ ವಿಜಯ್ ಸರ್ಗೆ ಮತ್ತು ನಮ್ಮ ಕಂಪ್ಲೀಟ್ ಟೀಮ್ಗೆ ಥ್ಯಾಂಕ್ ಅಂತ ಹೇಳ್ತಾ, ನೀವು ಯಾವ್ದಾರ ಕಾಯ್ತಾ ಇದ್ರೆ ನಾವು ಅದೇ ರೀತಿ ಕಾಯ್ತಾ ಇದ್ವಿ. ಒಂದು ಸಾಂಗಲ್ಲಿ ಒಳ್ಳೆ ರಿವ್ಯೂಗಳು ಬರ್ತಾ ಇದೆ. ಸೊ ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಒಪ್ಪೋದಿ ಸಿದ ಸಕ್ಸಸ್. ಥ್ಯಾಂಕ್ ಯು. ಯಾಕಂದ್ರೆ ನಾವು ವನಿತಾ ಈಗ ಮಾತಾಡೋದಲ್ಲ, ಅವ್ರನ್ನ ಲಾಸ್ಟ್ ಸಾಂಗಲ್ಲಿ ನಾವು ನೋಡಿದ್ವಿ ನಿಂತಿದ್ದು. ತುಂಬ ಒಳ್ಳೆ ಇದು 3 ಜನ ನೀವು ನೋಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಮುಖ್ಯ ಕಲಾವಿದರುಗಳ ಸ್ವಲ್ಪ ಅವ್ರದ್ದೊಂದು ಟೀಮ್ ಬರಬೇಕಿತ್ತು, ಬಂದಿಲ್ಲ. ಕಾರಣಾಂತರದಿಂದ ಲೇಟ್ ಆಗ್ತಾ ಇದೆ, ಕ್ಷಮೆ ಇರಲಿ. ಹಾಗಾಗಿ ನಮ್ಮ ಇಡೀ ಸಿನಿಮಾಲಿ ಯಾವಾಗಲೂ ಸಮಾಜದಲ್ಲಿ ಮಂಗಳಮುಖಿಯರು ಅಂದರೆ ಕಟ್ಟ ಕಡೆಯದಾಗಿ ನೋಡುವಂಥ ಒಂದು ಸಂಸ್ಕೃತಿ ಅವಾಗಿತ್ತು. ಅದು ಹಾಕುವುದು. ನಾವೆಲ್ಲರೂ ಮನುಷ್ಯರೇ. ಬಹುಶಃ ನಮ್ಮನೆಯಲ್ಲೇ ನನ್ನ ಮಕ್ಕಳು, ನಮ್ಮ ಅಕ್ಕ ತಂಗಿರೋ, ನಾವು ಯಾರು ಆಗಲಿ ನಮಗೂ ಒಂದು ಸ್ಥಾನ ಬೇಕಾಗಿರುತ್ತೆ. ಎಲ್ರಿಗೂ ಒಂದು ಸಮಾನತೆ ಬೇಕು. ಹಾಗಾಗಿ ನನ್ನ ಸಿನಿಮಾಲಿ ನಾನು ನನ್ನ ಸ್ಕ್ರಿಪ್ಟಲ್ಲಿ ಇವರು ಸಹ ಒಂದು ಸಮವಾಗಿರುವಂಥ ಪಾತ್ರ. ಅಂದರೆ ಅವರು ಕೂಡ ನಮಗೆ ಯಾವಾಗಲೂ ಜೊತೆಲಿರಬೇಕು ಅನ್ನೋ ಒಂದು ಆಸೆಗೆ ಬೇರೆಯವರು ಬೇರೆ ರೀತಿಯಲ್ಲಿ ನೋಡ್ಬೋದು. ಬಟ್ ನಾನು ಅವ್ರನ್ನ ತುಂಬ ಗೌರವವಾಗಿ ನೋಡ್ತೀನಿ. ಈ ಸಿನಿಮಾಲಿ ಮುಖ್ಯ ಪಾತ್ರದಲ್ಲಿ ನಿಂತು ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾನ ಖಂಡಿತವಾಗ್ಲೂ ಇವರು ಕೂಡ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉಮಾಶ್ರೀ ಅವ್ರನ್ನ ಸಪ್ರೇಟಾಗಿ ಕರೆದು ತೋರಿಸ್ತೀನಿ. ಎಸ್, ಉಮಾಶ್ರೀ ಅವ್ರ ಜೊತೆ ಇರೋರು ಇವರೇ. ಈ ಸಾಂಗಲ್ಲಿ ಬರ್ತಾ ಇದ್ದೀವಿ, ಇನ್ನೊಂದ್ಸರಿ ಸಾಂಗ್ ಪ್ಲೇ ಮಾಡ್ತೀನಿ. ನಮ್ಮ ಜೊತೆ ಕಂಪ್ಲೀಟ್ ಟ್ರಾವೆಲ್ ಮಾಡಿದ್ರು. ನೀನು ಹೇಳ್ಬೇಕು ಹೇಗೆ ಅನ್ನಿಸ್ತು ಅಂತ. ನಮಗೆ ತುಂಬ ಸಂತೋಷವಾಯಿತು. ಸಾರ್ ಬಂದು ನಮ್ಮಂತವ್ರಿಗೂ ಒಂದು ಚಾನ್ಸ್ ಕೊಟ್ಟು ಫಿಲಮಲ್ಲಿ ತಗೊಂಡು ಬಂದು ತೋರಿಸಿದ್ದಕ್ಕೆ ಸಾರ್ಗೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಮಗೆ ಯಾರು ಅವಕಾಶ ಕೊಟ್ಟಿಲ್ಲ, ಆದರೆ ಸರ್ ಅವಕಾಶ ಕೊಟ್ಟರು. ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲಮ್ ಬಂದಮೇಲೆ ಮಾತಾಡ್ತೀನಿ. ಆಯಿತು. ಯಾಕೆ ನನಗೆ ಮಂಗಳಮುಖಿ ಇರೋದು ಯಾವಾಗಲೂ ಮಂಗಳ ಅಲ್ಲಿ ಒಳ್ಳೇದದು. ನನಗೆ ತುಂಬ ಇಷ್ಟ, ತುಂಬ ಗೌರವ ಇದೆ ನನಗೆ ಅವ್ರ ಮೇಲೆ. ಯಾವಾಗಲೂ ಅವರು ನನಗೆ ಚೆನ್ನಾಗಿರ್ಬೇಕು. ಎಲ್ರಿಗೂ ಅವ್ರಿಗೂ ಒಂದು ಸಮಾನತೆ ಇರಬೇಕು ಸಮಾಜದಲ್ಲಿ. ಅವ್ರಿಗೂ ಎಲ್ಲ ಹಕ್ಕುಗಳು ಸಿಗಬೇಕು. ಅವರು ಎಲ್ಲರೂ ಎಜುಕೇಟೆಡ್ಸ್ ಆಗಬೇಕನ್ನೋ ಆಸೆ ನನಗೆ.
ತುಂಬ ದೊಡ್ಡ ಪಾತ್ರ ಸರ್, ಅದು ಹೇಳಂಗಿಲ್ಲ. ತುಂಬ ಮುಖ್ಯ ಪಾತ್ರದಲ್ಲಿ ಬರ್ತಾರೆ, ಮತ್ತು ಈ ಸಾಂಗಲ್ಲಿ ಕೂಡ ಬರ್ತಾರೆ, ಬಂದು ಹೋಗ್ತಾರೆ. ಇವ್ರದ್ದೊಂದು ಟೀಮೇ ಇದೆ, ಇಡೀ ಟೀಮು ಸಿನಿಮಾನ ನಿಲ್ಲಿಸ್ಕೊಡ್ತಾರೆ ನನಗೆ. ನನಗೆ ಪ್ರತಿಯೊಬ್ಬ ಪಾತ್ರ, ನಾನು ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರು ಲೈಕ್ ಪ್ರತಿಯೊಂದು ಸಣ್ಣ ಪಾತ್ರ ಮಾಡು, ನನಗದು ಮುಖ್ಯ ಪಾತ್ರ. ನನಗೆ ಸಣ್ಣ ಪಾತ್ರ ಅಲ್ಲ, ನನಗದು ಮುಖ್ಯ ಪಾತ್ರ. ತುಂಬ ಜನ ಇದ್ದಾರೆ ಸರ್, ತುಂಬ ಜನ, ಇನ್ನೂ ತುಂಬ ಜನ ಇದ್ದಾರೆ. ನಾವು ಕರೆದಿಲ್ಲ, ಎಂಡಲ್ಲಿ ಎಲ್ಲರೂ ಕರೆಯೋಣ, ಲಾಸ್ಟ್ ಟ್ರೈಲರ್ ರಿಲೀಸ್ಗೆ ಎಲ್ಲರೂ ಕರೆಯೋಣ ಅನ್ನೋ ಆಸೆ. ಉಮಾಶ್ರೀ ಅಮ್ಮನ ಪಾತ್ರ ನಾನು ಹೇಳೋದಿಲ್ಲ ಈಗ, ಪ್ಲೀಸ್. ಅಂದರೆ ಕಥೆನ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಆಸೆ, ದಯಮಾಡಿ ಸಹಾಯ ಮಾಡಿ. ತುಂಬ ಮುಖ್ಯ ಪಾತ್ರದಲ್ಲಿ ಇರ್ತಾರೆ, ಅವ್ರನ್ನ ನೆಕ್ಸ್ಟ್ ಕರೆದು ಅವ್ರದ್ದೊಂದು ಹುಟ್ಟುಹಬ್ಬ ಬೇರೆ ಮಾಡಬೇಕು ನಾವು. ಅವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಹುಟ್ಟುಹಬ್ಬ ಮಾಡ್ತೀನಿ ನಾವೆಲ್ಲರೂ ಸೇರಿ ಅಂತ. ನೆಕ್ಸ್ಟ್ ಅವ್ರು ಬರೋ ಟೈಮಲ್ಲಿ ಅವ್ರಿಗೊಂದು ಬರ್ಡೇ ಕೂಡ ಆಚರಿಸೋಣ ಎಲ್ಲರೂ ಸೇರಿ. ಎಸ್, ಇವ್ರಿಗೋಸ್ಕರ ಒಂದು ಸರಿ ಸಾಂಗ್ ಪ್ಲೇ ಮಾಡಿಸ್ಬಿಡ್ತೀನಿ ಇನ್ನೊಂದು ಸರ್ತಿ, ಓಕೆನಾ? ಕಂದಮ್ಮ ಕಂದಮ್ಮ ಸಾಂಗ್ ಅಂತ ಅಂದ್ಬಿಡು. ಕಂದಮ್ಮ ಕಂದಮ್ಮ ಸಾಂಗ್ ಓಪನ್. ಥ್ಯಾಂಕ್ ಯು ಥ್ಯಾಂಕ್ಸ್. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಅಣ್ಣನ ಜೊತೆ ಅವತ್ತಿಂದ ಭೀಮಾ ಮಾಡಿದಾಗಿಂದನೂ ನನ್ನ ಜೊತೆಲೇ ಇಟ್ಕೊಂಡಿದ್ದಾರೆ. ಅವ್ರ ಹುಡುಗರು ನನ್ನ ಒಬ್ಬನ ಥರ ನೋಡ್ಕೊತಾ ಇದ್ದಾನೆ. ಇದೇ ಥರ ಯಾವಾಗಲೂ ಕೊನೆವರೆಗೂ ನನ್ನ ಅಣ್ಣ ಜೊತೆಲೇ ನನ್ನ ಜರ್ನಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ಅಣ್ಣ ಜೊತೆ ಮೂರನೇ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಅಣ್ಣನ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈ ಅವಕಾಶ ಕೊಟ್ಟಿದ್ದೆ, ಥ್ಯಾಂಕ್ ಯು ಸೊ ಮಚ್. ಗುರುಭ್ಯೋ ನಮಃ. ನನ್ನ ಹೆಸರು ಜಯಂತ್ ಕುಮಾರ್. ಸಿಟಿ ಲೈಟ್ಸ್ ಮೂವಿಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ವಿಲನ್ ಜಾನಲ್ಲಿ. ಒಂದು ಚಾನ್ಸ್ ಕೊಟ್ಟು ಧನ್ಯವಾದ ಸರ್, ತುಂಬ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ನಾನು ಎಲ್ಲೋ ನಾರ್ಮಲ್ IT ಕೆಲಸ ಮಾಡ್ಕೊಂಡಿದ್ದೆ. ವಿಜಯಣ್ಣ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ವಾದಿರಾಜ್ ಅಂತ. ಈ ಹೊಸ ಕಲಾವಿದರಿಗೆ ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಆಗುತ್ತೆ ಈ ಸಿನಿಮಾ ಅಂತ ಹೇಳ್ಬೋದು. ಈ ಅವಕಾಶ ಕೊಟ್ಟಿರೋದಕ್ಕೆ ಅಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಸೊ ಮಚ್. ಅಂಕಿತ್, ಕಂಗ್ರ್ಯಾಚುಲೇಷನ್ಸ್, 2 ಮಿಲಿಯನ್ಸ್ ಆಗಿದೆ. ಚರಣ್ಗೆ ನಿಮ್ಗಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತಿಗೆ ನಿನ್ನೆಗೆ 2 ಮಿಲಿಯನ್ ಆಯಿತು. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ಮತ್ತು ಈ ಚಿತ್ರದ ಮೇಲೆ ಹೀಗೆ ಇರಲಿ ಅಂತ ಚರಣ್ ಸರ್ಗೂ ಮತ್ತು ವಿಜಯ್ ಸರ್ಗೆ ಯಾವತ್ತೂ ಮರೆಯಲ್ಲ ಸರ್. ಥ್ಯಾಂಕ್ ಯು. ಇನ್ನಿಬ್ಬರು ಕಲಾವಿದರು, ನಿಮ್ಮ ಹೆಸರು ಹೇಳಬೇಕು, ಜಲ್ದಿ ಮಾ, ಟೈಮ್ ಇರಲ್ಲ ಕೆಲಸ. ಹಾಯ್ ಎಲ್ಲರಿಗೂ ವಣಕಂ. ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ. ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾನ್ಯ ಅಂತ. ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಕೊಡೋದಕ್ಕೆ ವಿಜಯ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಚಿತ್ರತಂಡದಲ್ಲಿರೋ ವಿನಯ್ ರಾಜ್ಕುಮಾರ್ ಸರ್, ಮೋನಿ ಮೇಡಮ್ ತುಂಬ ಥ್ಯಾಂಕ್ ಯು. ಓಕೆ, ಕುಮಾರ್. ನನ್ನ ಹೆಸರು ಕುಮಾರ ಅಂತ. ಈ ಸಿನಿಮಾದ ಮೆಜೆಸ್ಟಿಕ್ ಕುಮಾರ್ ಆಗಿದ್ದೀನಿ. ಚಾಮುಂಡಿಯಲ್ಲಿ ಕಾಪಾಡೋದು, ಮೈಸೂರಲ್ಲಿ ಕಾಪಾಡೋದು ಚಾಮುಂಡಿ ಅಮ್ಮ, ಮೈಸೂರಲ್ಲಿ ಕಾಪಾಡೋದು ಚಾಮುಂಡಿ ಅಮ್ಮ, ಬೆಂಗಳೂರಲ್ಲಿ ಕಾಪಾಡೋದು ನಮ್ಮ ಅಣ್ಣಮ್ಮ. ಸಿಟಿ ಲೈಟ್ಸು ಕಂದಮ್ಮ ಕಂದಮ್ಮ. ಎಲ್ಲರೂ ಆನಂದವಾಗಿ ಆನಂದ ಆಗೋದ್ರಲ್ಲಿ ಕೇಳಿದ್ರು. ಮಾತಾಡ್ಬಲ್ಲ. ಥ್ಯಾಂಕ್ ಯು. ನಮ್ಮ ಟೀಮ್ ಅಂದರೆ ಸ್ವಲ್ಪ ಜಾಸ್ತಿ ಇರ್ತಾರೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಏನು ಅದು every time Charan Raj shocks and inspires us, and every time you challenge and shock us. ಸೊ ಇದಕ್ಕೋಸ್ಕರ ಥ್ಯಾಂಕ್ ಯು. ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ. ನಾನು ಇನ್ನೂ ತನಕ ಮಾಡದೇ ಇರುವಂಥ ಒಂದು ಪಾತ್ರನ ಕೊಟ್ಟಿದ್ದೀರಾ. ಇದಾದ್ಮೇಲೆ ಇಂಥದೇ ಪಾತ್ರ ಸಿಗ್ತಾ ಇರೋದು ತುಂಬ ಭಯ ಆಗುತ್ತೆ. ಚೆನ್ನಾಗಿ ಮಾಡ್ತೀರಾ ಸರ್, ಮಕ್ಕಳಿಗೆಲ್ಲ ತುಂಬ ಕಷ್ಟ ಕೊಡ್ತೀರಾ. ಸೊ ಹಂಗಾಗಲಿ, ಕೆಲಸ ಈಗ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಎಲ್ಲ.